ನಮ್ಮ ಶಾಸಕರನ್ನ ಒಗ್ಗಟ್ಟಾಗಿ ಸೇರಿಸ್ಕೊಂಡ್ರೆ ನಿಮ್ಗೇನ್ರಿ ಕಷ್ಟ, ಕಾಂಗ್ರೆಸ್ ಮತ್ತು ಜೆಡಿಎಸ್ನವ್ರಿಗೆ ಏನು ಕಷ್ಟ ಅಂತ BSY ಟಾಂಗ್ ಅನ್ನು ಕೊಟ್ಟಿದ್ದಾರೆ. ನಮ್ಮ ಶಾಸಕರನ್ನ ಒಟ್ಟಾಗಿ ನಾವು ಸೇರಿಸ್ಕೊಂಡಿದ್ದೀವಿ, ನಾವೇನೋ ಸಭೆ ಸಮಾರಂಭ ಮಾಡ್ಕೊಳ್ತೀವಿ, ನಾವು ಆಪರೇಷನ್ ಕಮಲ ಮಾಡ್ತಾ ಇಲ್ಲ. ಯಾರು ಹೇಳಿದ್ದು ನಿಮಗೆ ಆಪರೇಷನ್ ಕಮಲ ಮಾಡ್ತಾ ಇದ್ದೀವಿ ಅಂತ? ಲೋಕಸಭೆ ಚುನಾವಣೆ ಹಿನ್ನೆಲೆ ನಮ್ಮ ಶಾಸಕರನ್ನ ಒಂದು ಕಡೆ ಸೇರಿಸ್ಕೊಂಡಿದ್ದೀವಿ, ನಾವು ಮಾತುಕತೆ ನಡೆಸ್ತಾ ಇದ್ದೀವಿ, ಆ ನಿಟ್ಟಿನಲ್ಲಿ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಹೊರತು ಆಪರೇಷನ್ ಕಮಲ ಮಾಡ್ತಾ ಇದ್ದೀವಿ ಅಂತ ಯಾರು ಹೇಳಿದ್ರು? ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ತಮ್ಮ ನಿವಾಸದಲ್ಲಿ BS ಯಡಿಯೂರಪ್ಪ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಶಾಸಕರನ್ನ ಒಟ್ಟಾಗಿ ಒಂದು ಕಡೆ ಸೇರಿಸ್ಕೊಂಡ್ರೆ ಇವ್ರಿಗೇನು ಭಯ? SM ಕೃಷ್ಣ ಸರ್ಕಾರ ಇದ್ದಾಗ ಮಹಾರಾಷ್ಟ್ರ ಶಾಸಕರನ್ನ ಮೈಸೂರಿನಲ್ಲಿ ಇಟ್ಕೊಂಡಿರಲಿಲ್ವಾ? ಹಾಗೆಯೇ ಗುಜರಾತ್ ಶಾಸಕರನ್ನ ಬಿಡದಿನಲ್ಲಿ ಈಗಲ್ಟನ್ ರೆಸಾರ್ಟಲ್ಲಿ ಇಟ್ಕೊಂಡಿರಲಿಲ್ವಾ? ಮಾಜಿ CM ಸಿದ್ದರಾಮಯ್ಯರದು ಎಲುಬಿಲ್ಲದ ನಾಲಿಗೆ ಅಂತ ಹರಿಹಾಯ್ದಿದ್ದಾರೆ. ಯಾವುದೇ ರೀತಿ ಆಪರೇಷನ್ ಮಾಡೋದಾಗಲಿ, ಕಾಂಗ್ರೆಸ್ JDS ಶಾಸಕರನ್ನ ಸೆಳೆಯೋದಾಗಲಿ ಮಾಡ್ತಾ ಇಲ್ಲ. ನಮ್ಮ ಶಾಸಕರನ್ನ ಒಂದು ಕಡೆ ಸೇರಿಸಿ ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ನಾವೇನು ಮಾಡಬಹುದು ಇದ್ರ ಬಗ್ಗೆ ಕಳೆದ 2-3 ದಿವಸದಿಂದ ಚರ್ಚೆ ಮಾಡ್ತಾ ಇದ್ದೋ. ಇವತ್ತೆಲ್ಲ ವಾಪಸ್ ಬರ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಇವತ್ತು ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ, ಆದರೆ ಇವರುಗಳು ಸಂವಿಧಾನದ ಜೊತೆ 1960ರಿಂದ ಹೇಗೆ ಚೆಲ್ಲಾಟ ಆಡಿದ್ರು ಮತ್ತು ಆರ್ಟಿಕಲ್ 350 ಹೇಗೆ ದುರುಪಯೋಗ ಪಡಿಸ್ಕೊಂಡ್ರು ಅಂತ ಜಗತ್ತಿಗೆ ಗೊತ್ತಿದೆ. ನಮ್ಮ ಶಾಸಕರನ್ನ ಒಟ್ಟಾಗಿ ಸೇರಿಸಿದ್ರೆ ಇವ್ರಿಗೆ ಭಯ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಕಾಂಗ್ರೆಸ್ನಲ್ಲಿ JDSನಲ್ಲಿ ಒಳಜಗಳ ಕೈಮೀರಿ ಹೋಗ್ತಾ ಇದೆ. ಅವರ ಕಚ್ಚಾಟವನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ BJP ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ಮಾಡಬಾರದು. ಇದರಿಂದ ನಿಮಗೇನು ಲಾಭ ಆಗಲ್ಲ. SM ಕೃಷ್ಣ ಸರ್ಕಾರ ಇದ್ದಾಗ ಮಹಾರಾಷ್ಟ್ರದ ಶಾಸಕಗಳನ್ನು ತಂದು ಮೈಸೂರಿನಲ್ಲಿ ರೆಸಾರ್ಟ್ನಲ್ಲಿಟ್ಟಾಗ ಖರ್ಗೆ ಅವರ ಪ್ರಜಾಪ್ರಭುತ್ವ ಎಲ್ಲಿ ಹೋಗಿತ್ತು? ಇತ್ತೀಚೆಗೆ ಗುಜರಾತ್ನ ತಮ್ಮದೇ ಆದ ಶಾಸಕರುಗಳು ಒತ್ತಾಡುಗಳಾಗಿ ಬೆಂಗಳೂರಿನ ರೆಸಾರ್ಟ್ನಲ್ಲಿ ಇಟ್ಟಾಗ ಅವರ ಪ್ರಜಾಪ್ರಭುತ್ವ ಎಲ್ಲಿ ಹೋಗಿತ್ತು? ನಾವು ಒಟ್ಟಾಗಿದ್ದರೆ ಇವರಿಗೆ ಯಾಕೆ ಭಯ ಅನ್ನೋದು ನನಗೆ ಅರ್ಥ ಆಗದಿರೋ ಸಂಗತಿ. ಮತ್ತೆ ನಮ್ಮ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯನವರು ಎಲುಬಿಲ್ಲದ ನಾಲಿಗೆ ಯಾವ ರೀತಿಯಾದರೂ ಮಾತಾಡುವುದು ತಿಳ್ಕೊಂಡಿದ್ದಾರೆ. ಚಾಮುಂಡೇಶ್ವರಿ ಜನ ಅವ್ರಿಗೆ ಪಾಠ ಕಲಿಸಿದ ಮೇಲೂ ಸಹ ಅವ್ರ ಪಾಠವನ್ನು ಕಲಿತಿಲ್ಲ. ಸಿದ್ದರಾಮಯ್ಯನ ನೆನಪಿಸ್ಕೊಳ್ಬೇಕು, ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ 36,000 ಮತಗಳದಿಂದ ಸೋತಂತ ಉದಾಹರಣೆಗಳಿದೆ. ಇದು ರಾಜ್ಯದ ಜನತೆಯ ಆಕ್ರೋಶ ಚಾಮುಂಡೇಶ್ವರಿ ಜನತೆ ಎತ್ತಿ ತೋರಿಸಿದ್ದಾರೆ. ಇನ್ನು ದೇವೇಗೌಡರು ಪ್ರಜಾಪ್ರಭುತ್ವ ಬಗ್ಗೆ ಮಾತನಾಡಿಸೋಕ್ಕೆ ಅವರು ಹೇಗೆ ನಡ್ಕೊಂಡ್ರು? ಇವರಂಥ ಸಮಯ ಸಾಧಕ ರಾಜಕಾರಣಿ ರಾಜ್ಯದ ಇತಿಹಾಸದಲ್ಲಿ ಇನ್ನೊಬ್ಬರಿಲ್ಲ. ಇವರ ಪ್ರಜಾಪ್ರಭುತ್ವ ಪ್ರೇಮ, ಸಿದ್ಧಾಂತ, ತತ್ವ ಹೇಳಿಕೆ ಹೊರಟ್ರೆ ಇಡೀ ದಿನ ಸಾಕಾಗೋದಿಲ್ಲ. ಇವರೆಲ್ಲ ಹೋರಾಟ, ಸತ್ವ ಸಿದ್ಧಾಂತಗಳು ತಮ್ಮ ಮತ್ತು ತಮ್ಮ ಕುಟುಂಬದ ರಾಜಕೀಯ ಹಿತ ಕಾಪಾಡೋದಕ್ಕೆ ಮಾತ್ರ ಸೀಮಿತವಾಗಿದೆ. ದೇವೇಗೌಡರು ಯೂಸ್ ಅಂಡ್ ಥ್ರೋ ಪಾಲಿಸಿ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ನಾನು ಕೇಳೋದು ಇಷ್ಟೇನೆ, ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಪಟ್ಟ ತಪ್ಪಿಸಿ ಧರ್ಮಸಿಂಗ್ ಜೊತೆ ಸೇರಿ 2004ರಲ್ಲಿ ಸಮ್ಮಿಶ್ರ ಸರ್ಕಾರ ರಚಿಸಿದ ಯಾವ ತತ್ವದ ಆಧಾರದ ಮೇಲೆ ಅನ್ನೋದನ್ನು ದೇವೇಗೌಡರು ಹೇಳಬೇಕಾಗುತ್ತೆ. ಒಂದು ಕಡೆ ದಲಿತ ರಾಜಕಾರಣಿಗೆ ಮುಖ್ಯಮಂತ್ರಿ ಹುದ್ದೆ ತಪ್ಪಿಸಿದ್ರೆ, ಇನ್ನೊಂದು ಕಡೆ ನಿಮ್ಮದೇ ಪಕ್ಷ. ಇನ್ನು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ನಿವಾಸ ಧವಳಗಿರಿಯ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಕಿರಣ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಕಿರಣ, ಈಗಾಗಲೇ ಹರಿಯಾಣದಿಂದ ಬೆಂಗಳೂರಿಗೆ ಬಂದಿದ್ದಾರೆ, ಸೊ ಇನ್ನೂ ತುಮಕೂರಿನ ಮಠಕ್ಕೆ ಹೋಗೋರಿದ್ದಾರೆ. ಆದರೆ ಇದರ ಮಧ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಶಾಸಕರನ್ನ ಒಟ್ಟಾಗಿ ಸೇರಿಸ್ಕೊಂಡ್ರೆ ಇವ್ರಿಗೇನು ಕಷ್ಟ, ಯಾಕೆ ತಮ್ಮ ಹೆಗಲನ್ನು ಮುಟ್ಟು ನೋಡ್ಕೊಳ್ತಾ ಇದ್ದಾರೆ ಅಂತ ಯಡಿಯೂರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಏನು ಹೇಳಿದ್ರಿ ಸಂದರ್ಭದಲ್ಲಿ ಅಂತ? ಗುರುಪ್ರಸಾದ್, ಇಷ್ಟು ದಿನದ ಎಲ್ಲಾ ರಾಜಕೀಯ ಬೆಳವಣಿಗೆಗಳ ನಡುವೆ ಈಗ ರಾಜಕಾರಣಿಗಳ ಟಾಕ್ ಫೈಟ್ ಶುರುವಾಗಿದೆ ಅಂತಾನೆ ಹೇಳಬಹುದು. ಏನು ಇಷ್ಟು ದಿನದವರೆಗೂ ದೇವೇಗೌಡ ಹಾಗೂ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ನಾಯಕರು ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಆದ್ರೆ ಇವತ್ತು ಯಡಿಯೂರಪ್ಪ ಅವರು ದೇವೇಗೌಡ ಹಾಗೂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಒಂದ್ ಕಡೆ ಸಿದ್ದರಾಮಯ್ಯ ಅವರದ್ದು ಎಲುಬಿಲ್ಲದ ನಾಲಿಗೆ, ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಟಾಂಗ್ ಅಂದ್ರೆ ತರಾಟೆಗೆ ತೆಗೆದುಕೊಂಡ್ರೆ, ಮತ್ತೊಂದ್ ಕಡೆ ಯೂಸ್ ಅಂಡ್ ಥ್ರೋ ಪಾಲಿಸಿಯನ್ನ
ದೇವೇಗೌಡರು ಅಂದ್ರೆ ಮೇಂಟೈನ್ ಮಾಡ್ತಾರೆ, ಇಂಥ ಸಮಯದಲ್ಲಿ ಅವರು ನಮ್ಗೆ ಹೇಳೋದಾ ಅನ್ನುವಂಥ ಒಂದು ಟಾಂಗ್ ಅನ್ನು ಸಹ ಕೊಟ್ಟಿರುವಂತದ್ದು. ಜೊತೆಗೆ ನಾವು ನಮ್ಮ ಶಾಸಕರನ್ನ ನಾವು ಹಿಡಿದು ಇಟ್ಕೊಂಡ್ರೆ ಇವ್ರಿಗೆ ಯಾಕೆ ಭಯ ಆಗ್ಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ನಾವು ನಮ್ಮ ಶಾಸಕರನ್ನ ಲೋಕಸಭಾ ಚುನಾವಣೆ ಸಿದ್ಧತೆ ಹಿನ್ನೆಲೆಯಲ್ಲಿ ನಾವು ಕರೆದುಕೊಂಡು ಹೋಗ್ತಾ ಇದ್ದೇವೆ, ಇವ್ರಿಗೆ ಯಾಕೆ ಆ ರೀತಿಯಾದಂತಹ ಒಂದು ಸಂಕಷ್ಟ, ನಮ್ಮ ಶಾಸಕರನ್ನ ನಾವು ಹಿಡಿದಿಟ್ಕೊಂಡ್ರೆ ಜೊತೆಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಏನೆಲ್ಲ ರೂಪುರೇಷೆಗಳನ್ನ ಹೆಣಿಬೇಕು ಆ ನಿಟ್ಟಿನಲ್ಲಿ ನಾವು ನಮ್ಮ ಶಾಸಕರನ್ನ ಒಂದೆಡೆ ಸೇರಿಸಿದ್ದೇವೆ, ನಾವು ಯಾವುದೇ ರೀತಿಯಾದಂತಹ ಆಪರೇಷನ್ ಕಮಲವನ್ನ ಮಾಡ್ತಿಲ್ಲ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಏನು ಕಾಂಗ್ರೆಸ್ ಶಾಸಕಾಂಗ ಸಭೆ ನಾಳೆ ನಡೆಯುತ್ತೆ, ಆ ಒಂದು ಸಭೆಯಲ್ಲಿ ಎಷ್ಟು ಜನ ಭೇಟಿ ಆಗ್ತಾರೆ ಅನ್ನುವಂತಹ ಒಂದು ಲೆಕ್ಕಾಚಾರವನ್ನ ಅವರೇ ಮಾಡಿ ನೋಡ್ಲಿ ಅನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ಮಾತನಾಡಿದಂತಹ ಯಡಿಯೂರಪ್ಪ ಅವರು ಒಂದ್ ಕಡೆ ಅಸಮಾಧಾನದಿಂದ ಮಾತಾಡಿದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ಗೆ ನಾವು ಟಕ್ಕರನ್ನ ಕೊಡ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗುರುಪ್ರಸಾದ್. ಓಕೆ, ಈಗ ಕಿರಣ, ಸಾಕಷ್ಟು ವಿಚಾರಗಳನ್ನು ನೋಡಿಕೊಂಡ್ರೆ ಕಾಂಗ್ರೆಸ್ನ ಶಾಸಕರು ಎಲ್ಲಿ ಬಿ ಜೆ ಪಿಗೆ ಹೋಗ್ತಾರೆ ಅನ್ನುವಂಥ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಅದ್ರ ಜೊತೆಗೇ ಬಿ ಜೆ ಪಿ ಶಾಸಕರನ್ನ ಇನ್ನೂ ಕೂಡ ದೆಹಲಿಯ ರೆಸಾರ್ಟ್ನಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಸೊ ಹೀಗಿದ್ದಾಗ ಒಂದು ಕಡೆ ಅಮಿತ್ ಶಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಅರುಣ್ ಜೇಟ್ಲಿ ಫಾರಿನ್ಗೆ ಹೋಗ್ತಾ ಇದ್ದಾರೆ ಟ್ರೀಟ್ಮೆಂಟ್ಗೆ. ಇದೆಲ್ಲದರ ನಡುವೆ ಯಾವ ರೀತಿ ತಾವು ಲೋಕಸಭಾ ಚುನಾವಣೆ ಬಗ್ಗೆ ಅಲ್ಲಿ ಚರ್ಚೆಯನ್ನು ನಡೆಸೋದಕ್ಕೆ ಸಾಧ್ಯ ಅನ್ನೋಂಥ ಒಂದು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೇನಾದರೂ ಉತ್ತರ ಕೊಟ್ಟಿದ್ದಾರೆ ಯಡಿಯೂರಪ್ಪನವರು ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಈಗಾಗಲೇ ಏನು ಬಿಜೆಪಿ ನಾಯಕರನ್ನ ಒಟ್ಟಿಗೆ ಸೇರಿಸಿರೋದ್ರಿಂದ ಒಂದು ಕಡೆ ಏನು ಆಪರೇಷನ್ ಏನು ಕಾಂಗ್ರೆಸ್ ಹಾಗೂ ಜೆಡಿಎಸ್ ತಮ್ಮ ನಾಯಕರನ್ನ ಆಪರೇಷನ್ ಮಾಡುತ್ತೆ ಅನ್ನುವಂತಹ ಒಂದಷ್ಟು ಆತಂಕ ಬಿಜೆಪಿ ನಾಯಕರಿಗಿದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ನಾಯಕರನ್ನ ಅಥವಾ ಜೆಡಿಎಸ್ ನಾಯಕರನ್ನ ಹೇಗಾದ್ರೂ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು, ಸರ್ಕಾರವನ್ನ ರಚನೆ ಮಾಡಬೇಕು ಅನ್ನುವಂತಹ ಒಂದಷ್ಟು ಏನು ವಿಶ್ವಾಸದಲ್ಲಿ ಯಡಿಯೂರಪ್ಪ ಅವರು ಇದ್ದಾರೆ ಅಂತಾನೆ ಹೇಳ್ಬಹುದು. ಈ ಒಂದು ನಿಟ್ಟಿನಲ್ಲಿ ಅವರನ್ನ ಕರೆದುಕೊಂಡು ಹೋಗಿರಬಹುದು. ಅಥವಾ ಮತ್ತೊಂದು ಕಡೆ ಇವರು ಹೇಳ್ತಾರೆ, ನಾವು ಯಾವುದೇ ರೀತಿಯಾದಂತಹ ಒಂದು ಗೋಲ್ಮಾಲನ್ನ ಮಾಡ್ತಿಲ್ಲ, ಆಪರೇಷನ್ ಕಮಲಕ್ಕೆ ನಾವು ಯಾವುದೇ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡ್ತಿಲ್ಲ, ಅವರವರೇ ಒಡೆದಾಡ್ಕೊಂಡು ಬೀಳ್ತಾ ಇದ್ದಾರೆ ಅನ್ನುವಂತಹ ಒಂದಷ್ಟು ಆರೋಪಗಳನ್ನ ಮಾಡ್ತಾರೆ. ಆದ್ರೆ ನಿಜವಾಗ್ಲೂ ಆಪರೇಷನ್ ಕಮಲ ತೆನೆಗೆ ಎದ್ರಿ BSY ಅವರಿದ್ದಾರಾ ಅಥವಾ ತಮ್ಮ ನಾಯಕರನ್ನ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ನಡೆಸ್ತಾ ಇದ್ದಾರಾ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳ ಹಾಗೆ ಇದೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಕಿರಣ ಮಾಹಿತಿಗೆ.